ಹೋಗಿ ಎಲ್ಲಿಯಾದ್ರೂ ನೋಡಿ, ನೀವು ಮೀಡಿಯಾ ಅಂತ ಹೋಗ್ಬೇಡಿ, ಬೇರೆ ಜನಸಾಮಾನ್ಯರಾಗಿ ಹೋಗಿ. ಸಾಧ್ಯನೇ ಇಲ್ಲ. ದುಡ್ಡು ಕೊಡದೆ ಯಾವುದೇ ಕೆಲಸ ಕರ್ನಾಟಕ ರಾಜ್ಯದಲ್ಲಿ ಆಗಲ್ಲ. ಇದು ಒಂದು ಲಂಚಾವತಾರದ ಸರ್ಕಾರ. ಇದು ಸಿದ್ದರಾಮಯ್ಯನವರ ಮೂಗಿನ ನೇರಕ್ಕೆ ನಡೀತಾ ಇದೆ. ಯಾಕಂದ್ರೆ ಅವರ ಮಗನ ಮೇಲೇನೆ ಆರೋಪ ಇದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅವರು ದುಡ್ಡು ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಯತೀಂದ್ರನ ಮೇಲೇನೆ ಇದೆ. ನೀವು ಉಪಮುಖ್ಯಮಂತ್ರಿಗಳ ಬಗ್ಗೆ ಕೇಳಲೇಬೇಡಿ. ಅವರ ಆಫೀಸಲ್ಲಿ ಅಥವಾ ಅವರ ಮನೆಯಲ್ಲಿ ಯಾವುದೇ ಫೈಲ್ ಕ್ಲಿಯರ್ ಆಗಬೇಕು, ಯಾವನೇ ಹೋಗ್ಬೇಕು ಅಂದ್ರೆ ದುಡ್ಡು ಕೊಡುವನಷ್ಟೇ ಹೋಗ್ಬೇಕು, ಬೇರೆ ಯಾರು ಹೋಗಕ್ಕಾಗಲ್ಲ. ಇದು ಕರ್ನಾಟಕದ ಪರಿಸ್ಥಿತಿ. ಅದಕ್ಕಾಗಿ ಇವತ್ತು ಮಂತ್ರಿಗಳು ಎಲ್ಲಾ ಇಲಾಖೆಗಳಲ್ಲಿ ಕೂಡ ಭ್ರಷ್ಟಾಚಾರ ಮಾಡ್ತಾರೆ. ಯಾಕೆ ಭ್ರಷ್ಟಾಚಾರ? ಅವ್ರ ಕುರ್ಚಿ ಉಳಿಸ್ಕೋಬೇಕು. ಕುರ್ಚಿ ಉಳಿಸ್ಕೋಬೇಕಂದ್ರೆ ಹೈಕಮಾಂಡ್ಗೆ ದುಡ್ಡು ಕೊಡ್ಬೇಕು. ಬಿಹಾರದಲ್ಲಿ ಚುನಾವಣೆ ನಡೀತಿದೆ, ಅದಕ್ಕಾಗಿ ದುಡ್ಡು ಸಂಗ್ರಹ ಮಾಡಬೇಕು. ಅದಕ್ಕಾಗಿ ನೀವು ಮಂತ್ರಿಗಳನ್ನ ಕರಿತೀರಿ, ಅದಕ್ಕಾಗಿ ನೀವು ಕಾರ್ಪೊರೇಷನ್ ಚೇರ್ಮನ್ಗಳಿಗೆ ಕರಿತೀರಿ. ಆ ಕಾರಣಕ್ಕೆ ತಾನೇ ಇವತ್ತು SC ST ನಿಗಮಗಳಲ್ಲಿ, ಬೋವಿ ನಿಗಮದಲ್ಲಿ ಕೂಡ ಲಂಚಾವತಾರ. ತೆಲಂಗಾಣ ಇಲೆಕ್ಷನ್ಗೆ ದುಡ್ಡು ಹೋಗಕ್ಕೆ ತಾನೇ ಬೋವಿ ನಿಗಮದಲ್ಲಿ ಲಂಚ ನಡೆದಿರುವುದು. ಅದೇ ಪರಿಸ್ಥಿತಿ ಇವತ್ತು ಮತ್ತೆ ಬಂದಿದೆ. ಬಿಹಾರ ಚುನಾವಣೆಗಾಗಿ ದುಡ್ಡು ಸಂಗ್ರಹ ಮಾಡೋದು ಒಂದು ಅಜೆಂಡಾ ಆಗ್ಬಿಟ್ಟಿದೆ. ಕಾಂಪಿಟಿಷನ್ ಮೇಲೆ ಸಿದ್ದರಾಮಯ್ಯನವರು ಎಷ್ಟು ದೊಡ್ಡ ಅಮೌಂಟ್ ಕೊಡ್ತಾರೆ, DK ಶಿವಕುಮಾರ್ ಎಷ್ಟು ದೊಡ್ಡ ಅಮೌಂಟ್ ಕೊಡ್ತಾರೆ. ಈ ಕಾಂಪಿಟಿಷನ್ ಮೇಲೆ ದುಡ್ಡು ಸಂಗ್ರಹ ಮಾಡಕ್ ಹೋಗಿ ರಾಜ್ಯದ ಜನರನ್ನ ಕೊಳ್ತಾ ಇದ್ದಾರೆ ಇವರು. ನಾವು ನಾಶ ಆಗ್ತಾ ಇದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಧನ್ಯವಾದ ಅಣ್ಣ. ಮಹಿಳಾ ಆಯೋಗದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕರ್ನಾಟಕದ ಒಟ್ಟು ಪರಿಸ್ಥಿತಿ ಬಗ್ಗೆ ನಾವು ಮನವರಿಕೆಯನ್ನ ಮಾಡ್ತೀವಿ. ಒಂದು ಸಾರಿ ಅವರು ಕರ್ನಾಟಕದ ರಿವ್ಯೂ ಅನ್ನು ಮಾಡಬೇಕು. ಯಾಕಂದ್ರೆ ಎಷ್ಟು ಮಹಿಳೆಯರ ಮೇಲೆ ಆಗ್ತಾ ಇದೆ, ಎಷ್ಟೋ ಹೆಣ್ಮಕ್ಳು ನಾಪತ್ತೆ ಆಗ್ತಾ ಇದ್ದಾರೆ. ಸ್ಕೂಲಿಗೆ ಹೋದಂತ ಹೆಣ್ಮಕ್ಳು ವಾಪಸ್ ಮನೆಗೆ ಬರಲ್ಲ. ಎಷ್ಟು ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಇದೆಲ್ಲವನ್ನು ಕೂಡ ಗಮನಕ್ಕೆ ತರುವಂತದ್ದು. ಈಗಾಗಲೇ ಒಂದು ರೌಂಡ್ ಆಗಿದೆ. ಅವರು ಬೆಂಗಳೂರಿಗೆ 2 ವಾರಗಳ ಹಿಂದೆ ಬಂದಿದ್ರು. ಆ ಸಂದರ್ಭದಲ್ಲಿ ನಾವು ವಿವರವನ್ನು ಕೊಟ್ಟಿದ್ದೀವಿ. ಅವರಿಗೆ ಕೂಡ ಒಂದು ಸಾರಿ ಇದನ್ನ ಕಾಗ್ನಿಜೆನ್ಸ್ ತಗೊಂಡು ಮುಂದಕ್ಕೆ ಹೋಗಕ್ಕೆ, ಕೇಸನ್ನ ಅಧ್ಯಯನ ಮಾಡಕ್ಕೆ ನಾವು ತಿಳಿಸಿದೀವಿ.